ದಿಢೀರಂತ ಪಟಾಪಟ್ ಅರ್ಜೆಂಟ್ ರೆಸಿಪಿ ಇದು ಕೊರಿ ನಮಗೀಗ ನನಗಂತೂ ಚಕ್ರ ಬರತೈತಿ ಈಗ. ಸೊ ಫ್ರೆಂಡ್ಸ್, ಇದು ಕುದಾತೈತಿ ನೋಡ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬರ್ರಿ, ಇವತ್ತು ನಾನು ನಿಮ್ಗೊಂದು ರೆಸಿಪಿ ತೋರಿಸ್ಕೊಡತ್ತೀನಿ. ಅದೇನಂತಂದ್ರೆ ಹೆಸರು ಕಾಳು ಸಾರು. ಚಪಾತಿ ಜೊತೆನೂ ಕಾಂಬಿನೇಷನ್ ಆಗ್ತೈತಿ, ರೊಟ್ಟಿ ಜೊತೆನೂ ಮತ್ತು ರೈಸ್ ಜೊತೆನೂ ಕಾಂಬಿನೇಷನ್ ಆಗ್ತೈತಿ. ಏನೂ ಇಲ್ಲಪ್ಪ ಅಂತಂತಂದ್ರೆ ಇದನ್ನು ಮಾಡ್ಕೊಂಡು ತಿನ್ಬೋದು. ಈಗ ನಾವು ಹೊರಗೆ ಹೋಗಿ ಬಂದೇವಿ, ಸೊ ಬೇಜಾರಾಗೈತಿ, ಏನು ಮಾಡ್ಕೊಂಡು ತಿನ್ಬೇಕಂತ ಗೊತ್ತಾಗತ್ತಿಲ್ಲ. ಅದಕ್ಕೆ ಈ ರೆಸಿಪಿ ನನ್ನ ಸಡನ್ನಾಗಿ ಫ್ಲ್ಯಾಶ್ ಆಯ್ತು. ಅದಕ್ಕೆ ನಿಮಗೂ ತೋರಿಸ್ಕೊಡೋಣ ಅಂತ ಈ ರೆಸಿಪಿ ಮಾಡತ್ತೀನಿ. ಬರ್ರಿ. ಸೊ ಅದಕ್ಕೆ ಕುಕ್ಕರ್ ತೊಗೊಂಡೇನಿ. ಈಗ ಇದೇನೈತಲ್ರಿ, ಹೆಸರು ಕಾಳು ಸಾರು. ಹೆಸರು ಕಾಳು ಇದು ಆಲ್ರೆಡಿ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೈತಿ. ಈಗ ನಾನು ಒಂದು ಸ್ವಲ್ಪ ಮೇಜರ್ ಮಾಡ್ಕೊತೀನಿ. ಇಷ್ಟು ಹಾಕೊಳ್ಳೋದ ನೋಡ್ರಿ, ನಾನು ಹಾಕ್ಕೊತೀನಿ. ಇಷ್ಟು ಹೆಸರು ಕಾಳು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಇದನ್ನು ವಾಶ್ ಮಾಡ್ಕೊತೀನಿ ನೀರು ಹಾಕ್ಕೊಂಡು. ಒಂದ್ಸರಿ ವಾಶ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದು ಸರಿ ನಾನು ನೀರು ಹಾಕ್ಕೊಳತ್ತೀನಿ. ಇಷ್ಟು ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಏನೇನು ಹಾಕಬೇಕಪ್ಪ ಅಂತಂದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಆಮೇಲೆ 3 ಮೆಣಸಿನ್ಕಾಯಿ ತೊಗೊಂಡೀನಿ. ಈ ಥರ ನೀವು ಇದನ್ನು ಖಾರನೂ ಹಾಕ್ಕೋಬೋದು, ಒಣ ಖಾರನೂ ಹಾಕ್ಕೋಬೋದು. ಇದಕ್ಕೆ ನಾನೀಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. 1-2 ಇಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ. ಇದನ್ನು ಸ್ವಲ್ಪ ಈ ಥರ ಕುಟ್ಟಿ ಹಾಕ್ಕೊಂಬಿಡ್ರಿ. ಒಗ್ಗರಣೆ ಕೊಡುವಾಗ ಹಾಕ್ಕೊಳ್ತೀನಿ ನಾನು, ಬಟ್ ಆದ್ರೂ ಮತ್ತು ಈ ಥರನೂ ಹಾಕ್ಕೊಳ್ಳೋದು. ಇದನ್ನು ಇದರೊಳಗೆ ಹಾಕ್ಕೊಂಡಿನಿ. ಸ್ವಲ್ಪ ಅರಿಶಿನ, ಓಕೆ. ಆಮೇಲೆ ಇದಕ್ಕೆ ಹಾಕ್ಕೊತೀನಿ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಉಪ್ಪು ನೀವೆಷ್ಟು ನೀವು ಕಂಫರ್ಟಬಲ್ ಅಷ್ಟು ಹಾಕ್ಕೊರಿ. ನಾನು ನನ್ನ ಅಂದಾಜು ಪ್ರಕಾರ ಇದನ್ನು ಹಾಕ್ಕೊಂಡೀನಿ. ಸೊ ಇದನ್ನು ಏನು ಮಾಡೋಣ ಅಂತಂದ್ರೆ ಲೈಟ್ ಕ್ಲೋಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಇದನ್ನು ಕುದಿಯಕ್ಕೆ ಇಟ್ಬಿಡೋಣ. ಸೊ ಇದು ವಿಷಲ್ ಆದಮೇಲೆ, ಇದು ಕುದ್ಮೇಲೆ ನಾವು ಅದನ್ನು ತೆಗೆಯೋಣ. ನಿಮ್ಮ ಮನೆಯೊಳಗೆ ಕೆಲವೊಂದು ಕುಕ್ಕರ್ ಒಳಗೆ ವಿಷಲ್ 1-2 ಇದ್ರೊಳಗೆ ಕುದಿತಾವೆ, 3 ಒಳಗೆ ಕುದಿತಾವೆ. ನಮ್ದಂತೂ 4-5 ಆದರೂ ಆಗ್ಬೇಕು, ಯಾಕಂದರೆ ನೀರು ಬಂದುಬಿಡ್ತೈತದ. ಅದಕ್ಕೆ ಇದು ಕುದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ನಿಮ್ಗೆ ಹೇಳ್ತೀನಿ. ಇನ್ನೊಂದು ಮರ್ತೇರಿಪ್ಪ, ಅದು ವಿಡಿಯೋ ಮಾಡುವಾಗ ಮರ್ತು ಬಿಡ್ತೇನೆ ನಾನು. ಈಗ ಗ್ಯಾಸ್ ಆಫ್ ಮಾಡಿದೆ. ಇದನ್ನು ಪ್ರೆಷರ್ ಐತಲ್ಲ ತೆಗೆಯಕೊಂಡಿದ್ದೀನಿ. ಪ್ರೆಷರ್ ಆದ್ಮೇಲೆ ತೆಗೆದೆ. ಈಗ ಟೊಮೆಟೊ ಒಂದು ಹಾಕತ್ತೇನೆ ನೋಡ್ರಿ. ಇದು ಮರ್ತಿದ್ದೆ ನಾನು, 2 ಟೊಮೆಟೊ ತೊಗೊಂಡೇನಿ. ಈಗ ಕ್ಲೋಸ್ ಮಾಡಿ ಇದು ಕುದ್ಮೇಲೆ ಹೇಳ್ತೇನೆ ನಿಮಗೆ ಮುಂದಿನ. ಗೈಸ್, ಏನಂತಂದ್ರೆ ಇದ್ರ ಕಾಳು ಕುದಿಯಾಕಿಟ್ಟೀನಿ. ಇಲ್ಲೇ ರೊಟ್ಟಿ ಮಾಡಕ್ಕೆ ನೀರು ಬಿಸಿಟ್ಟೇನಿ. ಸೊ ಈಗ ರೊಟ್ಟಿ ಮಾಡ್ತೀನಿ, ಅದಾದ್ಮೇಲೆ ನಿಮ್ಗೆ ಸಿಗ್ತೇನೆ. ಗೈಸ್, ಇನ್ನೊಂದೇನಂತ ಆಶ್ಚರ್ಯಕರ ವಿಷಯ ಏನಂತಂದ್ರೆ ತೋರಿಸ್ತೇನೆ ನಿಮ್ಗೆ. ಏನಂತಂದ್ರೆ ವಿಷಲ್ ಆಗೈತಿ ಅಂತ ಹೇಳ್ಬೋದು, ಬಟ್ ಅದ್ರೊಳಗೆ ನೀರ್ ಬರ್ತೈತಿ ಎವ್ರಿ ಟೈಮ್. ನಾ ಈ ವಿಡಿಯೋದಾಗ ಹೇಳಿದೆಲ್ಲ, ನಮ್ಗ ಕುಕ್ಕರ್ ಒಳಗೆ ನೀರ್ ಬರ್ತೈತ್ರಿಪ್ಪ ಅಂತಂದ. ಅದಕ್ಕೆ ನೋಡ್ರಿ ಇದು ನೀರ್ ಬರಾತಿಲ್ಲ, ಅದಕ್ಕೂ ಕಿವಿ ಅದಾವ. ಗೈಸ್, ಈಗ ರೊಟ್ಟಿ ಎಲ್ಲ ಆಯ್ತು. ಇದು ಲಾಸ್ಟ್ ರೊಟ್ಟಿ, ಇವೆಲ್ಲ ಕಂಪ್ಲೀಟ್ ಆಗ್ಯಾವ. ಸೊ ಇದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಗೈಸ್, ಈಗ ಸಿಟಿ ಆಗೈತಿ, ಬರ್ರಿ ತೆಗೆದು ನೋಡೋಣ. ಇಲ್ಲೇ ಎಲ್ಲ ರೆಡಿ ಮಾಡಿ, ಒಗ್ಗರ್ನಿಗೆ ರೆಡಿ ಮಾಡಿ ಇಟ್ಕೊಂಡೇನಿ. ಇದನ್ನ ಇಗ್ನೋರ್ ಮಾಡ್ರಿ. ಆಮೇಲೆ ನಮ್ಮ ಸ್ವಲ್ಪ ಕಿಚನ್ ಮೆಸ್ಸಿ ಆಗೈತಿ, ಅದನ್ನು ಸ್ವಲ್ಪ ಇಗ್ನೋರ್ ಮಾಡ್ರಿ. ಯಾಕಂದ್ರೆ ಈಗ ನಾವು ಹೊರಗೆ ಹೋಗಿ ಬಂದೇವಲ್ಲ, ಭಾಳ ಸುಸ್ತಾಗ್ಬಿಟ್ಟೈತಿ. ವಾವ್, ಈ ಥರ ಕುದ್ದೈತಿ. ಇದನ್ನ ಸ್ವಲ್ಪ ಮಗುಚೋಣ ಈ ಥರ. ಈಗ ಹೊರಗೆ ಹೋಗಿ ಬಂದ್ಬಿಟ್ಟವಲ್ರಿ, ಹಶ್ವಾಗ್ಬಿಟ್ಟೈತಿ. ಇದು ದಿಢೀರಂತ ಪಟಾಪಟ್ ಅರ್ಜೆಂಟ್ ರೆಸಿಪಿ ಇದು. ಅದಕ್ಕೆ ಮಾಡತ್ತಿದ್ವಲ್ಲ, ನಿಮ್ಗೂ ಏನಾದ್ರೆ ಹಿಂಗೆ ಹೊರಗೆ ಹೋಗಿ ಬಂದಾಗ ಅರ್ಜೆಂಟ್ ಮಾಡ್ಬೇಕಂದ್ರೆ ಈ ರೆಸಿಪಿ ಮಾಡ್ರಿ, ಆರಾಮಾಗಿ ತಿನ್ಬೋದು. ನಮ್ಮ ಅಕ್ಕಗಂತೂ ಭಾಳ ಹಶ್ವಾಗ್ಬಿಟ್ಟೈತಿ. ಈಗ ನೀ ಇಷ್ಟು ಲೇಟ್ ಮಾಡ್ತೇನೆ ಅಂದ್ರೆ ನಾನು ರೈಸ್ ಹೊಡ್ಕೊಂಡು ಮತ್ತೆ ಖಾರ ಎಣ್ಣೆ ಹಾಕೊಂಡು ತಿಂತೀನಿ ಅಂದೆಲ್ಲ, ಹಾಕೊಂಡು ತಿಂತೀನಿ ಅನ್ನತ್ತಿದ್ಲ. ಅಲ್ರಿ, ತಿನ್ನೋದೇ ತಿಂತೇವಿ, ಸ್ವಲ್ಪ ಹೆಲ್ದಿ ತಿನ್ಬೇಕಲ್ಲ. ಈಗ
ಕಾಳ ಅದೆಲ್ಲ ಪ್ರೋಟೀನ್ ಹೆಲ್ದಿ. ಎಣ್ಣೆ ಹಾಕೊಂಡು ತಿನ್ನೋದ ಅದು ಬೇರೆ, ಅದೂ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋದು. ಬಟ್ ಈಗ ಬೇಡ ಮಾಡ್ತೀನಿ ಅಂಥೇಳಿ ಅರ್ಜೆಂಟ್ ಮಾಡತ್ತೀನಿ ನೋಡ್ರಿ. ಇಲ್ಲೇ ನಮ್ಮ ಅಕ್ಕ ರೈಸ್ ಇಟ್ಟಾಳ, ಸೊ ಅದಕ್ಕೆ ಈ ಗ್ಯಾಸ್ ಯೂಸ್ ಮಾಡೋಣ. ಫಸ್ಟೇ ಹೇಳ್ದಂಗೆ ಸ್ವಲ್ಪ ನಮ್ದು ಕಿಚನ್ ಮೆಸ್ಸಿ ಐತಿ, ಹೊರಗೆ ಹೋಗಿ ಬಂದಿದ್ದಲ್ಲ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡೋಕ್ಕಾಗಿಲ್ಲ. ಅರ್ಜೆಂಟ್ ಒಳಗೆ ಮಾಡತ್ತೀವಿ, ಸ್ವಲ್ಪ ಸಂಭಾಳಿಸ್ಕೊರಿ. ನಮಗೀಗ ನನಗಂತೂ ಚಕ್ರ ಬರತೈತಿ ಈಗ, ಯಾಕಂದ್ರೆ ಹೊರಗೆ ಹೋಗಿ ಬಂದೇವಲ್ಲ, ಬಿಸಿಲೊಳಗೆ ಸುಸ್ತಾಗ್ಬಿಟ್ಟೈತಿ. ಅದ್ರೊಳಗೆ ಈ ಅಡುಗೆ ಮಾಡೋದೊಂದು. ಆದರೆ ಇರಲಿ ಬರ್ರಿ ತೋರಿಸ್ತೀನಿ ಒಗ್ಗರಣೆ ಹೆಂಗೆ ಹಾಕೋದು ಅಂತಂದು. ಈಗ ಒಂದು ಇದು ತೊಗೊಂಡಿನಿ, ಏನಂತೀರಿ ನೀವು, ಡಬರಿ ಪಾತ್ರೆ ಏನಂತೀರಿ ನೋಡ್ರಿ, ಇದು ತೊಗೊಂಡಿನಿ. ಆಮೇಲೆ ಸ್ವಲ್ಪ ಇದಕ್ಕೆ ಇದು ಕಾದಾದ್ಮೇಲೆ ಎಣ್ಣೆ ಹಾಕ್ಕೊಂತೀನಿ. ಈಗ ಇದು ನೋಡ್ರಿ, ಇದು ಕಾದೈತಿ, ಇದಕ್ಕೆ ಆಯಿಲ್ ಹಾಕ್ಕೊಂತೀನಿ. ಇಷ್ಟು ಸ್ವಲ್ಪ ಹಾಕ್ಕೊಂತೀನಿ. ಆಮೇಲೆ 1 by 1 ಈಗ ಹಾಕೊಂಡು ಹೋಗ್ಬಿಡ್ತೀನಿ. ನಂಗೆ ಒಗ್ಗರಣೆ ಹಾಕುವಾಗ ಏನು ಸಿಗುದಲ್ರಿಪ್ಪ, ಏನು ಹಾಕ್ಬೇಕು ಹಿಂಗೆ ಆಗ್ತೈತಿ. ಅದಕ್ಕೆ ಅದೇ ಸಿಟಿನೂ ಆಗತೈತಿ ನೋಡ್ರಿ ಇದ್ರೊಳಗೆ. ಈಗ ಫಸ್ಟ್ ನಾವು ಇದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ ಹಾಕೊಂಡ್ವಿ. ಇದ್ರೊಳಗಿಂದ ಇದು ಮುಗೀತು ಹಾಕೊಳ್ಳೋದು. ಆಮೇಲೆ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ, ಇದು ಜವಾರಿ ಬೆಳ್ಳುಳ್ಳಿ. ಇದು ಎಷ್ಟು ಹಾಕೈತೆ ಅಷ್ಟು ಸಿಪ್ಪೆ ತೆಗ್ದೇನಿ, ಯಾಕಂದ್ರೆ ಅಷ್ಟು ತೆಗಿಯೋಕೆ ಆಗವಲ್ತೆ. ಈಗ ಹೊಟ್ಟೆ ಹಸಿವತ್ತಲ್ಲ, ಅದಕ್ಕೆ ಹೊಟ್ಟೆ ಹಸಿವು ಆಗೈತಲ್ಲ ಅದಕ್ಕೆ ಈಗ ಇದನ್ನು ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಪಟ 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 ಹಾಕೊಂಡು ಹೋಗ್ಬಿಡ್ಬೇಕು ನೋಡ್ರಿ. ಸ್ವಲ್ಪ ಇವು ಒಣಗಿದ ಮೆಣಸಿನ್ಕಾಯಿ ತೊಗೊಂಡೇನಿ, ಜಸ್ಟ್ ಒಂದು ಕಲರು ಮತ್ತು ಟೇಸ್ಟ್ ಇರಲಿ ಅಂತ. ಅದಾದಮೇಲೆ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡೇನಿ, ಅದು ಹಾಕೊಂಡು ಬಿಡ್ತೀನಿ. ಈಗ ಅದು ಬೆಳ್ಳುಳ್ಳಿ ಸ್ವಲ್ಪ ರೆಡ್ ಆಗೈತಲ್ರಿ, ಈಗ ಪಟ್ ಪಟ ಅಂಥೇಳಿ ಇಲ್ಲಿ ನಾನು ಒಂದು ಆನಿಯನ್ ತೊಗೊಂಡಿನಿ, ಅದು ಹಾಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಆನಿಯನ್ ಹಾಕೊಂಡು ನೆಸರಿ ಇಲ್ಲ, ಬಟ್ ಯಾಕೆ ಹಾಕೊಂಡೇನಂತಂದ್ರೆ ಈಗ ಪಲ್ಯನೂ ಇಲ್ಲ ಘಾಟ್ ಪಲ್ಯನೂ ಇಲ್ಲ, ಸಾರು ಇಲ್ಲಲ್ಲ, ಅದಕ್ಕೆ ಇದನ್ನ ಹಾಕೊಂಡೇನಿ. ಈಗ ನೋಡ್ರಿ ಇದನ್ನ ಹಾಕೊಂಡ್ಮೇಲೆ ಇದು ಸ್ವಲ್ಪ ರೆಡ್ ಆಗ್ಬೇಕು ಉಳ್ಳಾಗಡ್ಡಿ. ಅವಾಗ ಇದೇನು ಇದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನ ಹಾಕೊಂಡ್ಬಿಡ್ಬೇಕು. ನಿಮಗೆ ಬೇಕಂದ್ರೆ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕೋರಿ, ಇಷ್ಟ ಬೇಕಂದ್ರೆ ಇದನ್ನ ಬಿಡ್ಬೋದು. ಇದು ಸ್ವಲ್ಪ ಉಳ್ಳಾಗಡ್ಡಿ ರೆಡ್ ಆಗೈತಲ್ರಿ, ಅವಾಗ ಇದನ್ನ ಇದ್ರೊಳಗೆ ಹಾಕೊಂಡ್ಬಿಡ್ಬೇಕು. ಹಾಕೊಂಡು ಇದೊಂದು 5 ನಿಮಿಷ ಒಟ್ಟು ಕುದಿಬೇಕು ನೋಡ್ರಿ. ಅದು ಒಂದು 2 ರಿಂದ 4 ನಿಮಿಷ ಕುದಿಸ್ಕೋಬೇಕಿದು. ಉಪ್ಪು ಕರೆಕ್ಟ್ ಐತಿಲ್ಲ ಅಂತ ನೋಡ್ಕೋರಿ. ಅದಾದ್ಮೇಲೆ ಇದು ಕುದ್ಮೇಲೆ ರೆಡಿ. ಸೊ ಫ್ರೆಂಡ್ಸ್, ಇದು ಕುದಿಯತೈತೆ ನೋಡ್ರಿ. ಕುದ್ಮೇಲೆ ಇದನ್ನ ಆಫ್ ಮಾಡ್ಬಿಡ್ತೀನಿ. ಸೊ ಹೆಸರು ಕಾಳು ರೆಡಿ. ಸೊ ಗಾಯ್ಸ್, ಈಗ ರೆಡಿ ಆಗೈತಿ ಹೆಸರು ಕಾಳು ಸಾರು. ನಮ್ಮ ಅಕ್ಕ ಇಲ್ಲಿ ಹಾಕ್ಯಾಳ. ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಕರ್ಕೊಂಡೇವಿ ನೋಡ್ರಿ. ನಮ್ಮ ಅಕ್ಕ ಇದು ಏನದ ರೊಟ್ಟಿ ಹಾಕ್ಕೊಂಡು ರೊಟ್ಟಿನೂ ಮಾಡೇವಿ. ಸೊ ರೊಟ್ಟಿ ಇಟ್ಕೊಂಡು ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ, ಯಾಕಂದ್ರೆ ಹಶು ಆಗ್ಬಿಟ್ಟೈತೆ ಅಕ್ಕಿಗೆ. ಸೊ ಇದಾಗಿತ್ತು ಇವತ್ತಿನ ಹೆಸರು ಕಾಳಿನ ಸಾರಿನ ವ್ಲಾಗ್. ಸೊ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣಂತ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ನೀವು ಮನೆಯೊಳಗೆ ರೆಸಿಪಿ ಮಾಡಿ ತಿನ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.